श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीमत्स्मुद्विजय दशमसर्गद 43ನೇ ಶ್ಲೋಕ. ಸಂಸಾಧಿತಾರ್ತೆ ಭಗವತ್ಯಯುಕ್ತಿವಿತ್ ಪಪ್ರಚ್ಚಸ ಜ್ಞಾನಪದಾರ್ಥಮುಗ್ರದೀಃ ಜ್ಞಾತಃ ಸ ತೇ ಜ್ಞಾನ್ಯಸಿ ಚೇನ್ನ ಚೇನ್ನ ಸ ಪ್ರಶ್ನೋ ಘಟೇತೇತಿ ನಿರಾಕೃತೈಷತಂ. ಸಂಸಾಧಿತಾರ್ತೆ ಭಗವತಿ ಅಯುಕ್ತಿವಿತ್ ಪಪ್ರಚ್ಚ ಸಹ ಜ್ಞಾನಪದಾರ್ಥಂ ಉಗ್ರಧೀಃ ಜ್ಞಾತಃ ಸಹ ತೇ ಜ್ಞಾನಿ ಅಸಿ ಚೇನ್ನ ಚೇನ್ನ ಸಹ ಪ್ರಶ್ನಃ ಘಟೇತ ಇತಿ ನಿರಾಕೃತಃ ಏಷಃ ತಂ. ಅಂದರೆ ಹಿಂದಿನ ಶ್ಲೋಕದಲ್ಲಿ ನೋಡಿದಂತೆ ಅಮರಾವತಿ ಅಂದರೆ ಇಂದ್ರಪುರಿ ಎನ್ನುವ ಮಾಯಿ ಸನ್ಯಾಸಿ ಆಚಾರ್ಯರನ್ನು ಗೆಲ್ಲಬೇಕು ಅಂತ ಪುರುಷಾರ್ಥ ಸಾಧನದ ಪ್ರಶ್ನೆಯನ್ನ ಮಾಡಿದರು. ಪುರುಷಾರ್ಥ ಸಾಧನತ್ವಂ ಪ್ರಸಾಧ್ಯತಾಂ ಹಾಗೆ ಅಂತ. ಅದಕ್ಕೆ ಆಚಾರ್ಯರು ಏನು ಹೇಳಿದರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವತಿ ಜ್ಞಾನಾದಿಪೂರ್ಣೆ ಶ್ರೀಮಧ್ವೇ, ಜ್ಞಾನಾದಿ ಗುಣಗಳಿಂದ ತುಂಬಿದರಾದ ಶ್ರೀಮಧ್ವಾಚಾರ್ಯರಲ್ಲಿ ಸಂಸಾಧಿತಾರ್ಥೆ ಸಮ್ಯಕ್ ಸಾಧಿತಃ ಯುಕ್ತಿಭಿಃ ಪ್ರತಿಪಾದಿತಃ ಅರ್ಥಃ ಪ್ರಮೇಯ ವಿಷಯಃ ಏನಃ ತಸ್ಮಿನ್ ಜ್ಞಾನ ಸಹಕೃತ ಕರ್ಮಃ ಪುರುಷಾರ್ಥ ಸಾಧನತ್ವ ರೂಪೇ ಸ್ವಪೃಷ್ಠೆ ಪ್ರಮೇಯ ಉಪಪಾದಿತೆ ಸತಿ. ಜ್ಞಾನ ಸಹಿತವಾದ ಕರ್ಮವೇ ಅದು ಪುರುಷಾರ್ಥ ಸಾಧನವಾಗ್ತದೆ ಹೊರತು ಕೇವಲ ಕರ್ಮ, ಪರತತ್ವದ ಜ್ಞಾನ ಇಲ್ಲದೆ ಮಾಡತಕ್ಕ ಕರ್ಮ ಅದು ಪುರುಷಾರ್ಥ ಸಾಧನ ಅಲ್ಲ. ಇನ್ನೇನೋ ಟೈಮ್ ಪಾಸೋ ಮಣಿ ಪಾಸೋ ಏನೋ ಒಂದು ಹೇಳ್ಬೋದು ಅಷ್ಟೇ ಹೊರತು ಪುರುಷಾರ್ಥ ಸಾಧನ ಅಂತ ಆಗೋದಿಲ್ಲ ಅಂತ ಆಚಾರ್ಯರು ಇಷ್ಟು ನಿರೂಪಣೆ ಮಾಡಿದ್ದರು. ಅದಾದ ಮೇಲೆ ಅವರ ಪ್ರಶ್ನೆ, ಅಯುಕ್ತಿವಿತ್ ಯುಕ್ತಿಂ ಜಾನಾತೀತಿ ಯುಕ್ತಿವಿತ್ ಸಹ ನ ಭವತೀತಿ ಅಯುಕ್ತಿವಿತ್ ಶ್ರೀಮದಾಚಾರ್ಯೇಣ ಸಾಧಿತೆ ಅರ್ಥೆ ನಿರಾಕರಣ ಯುಕ್ತಿ ಸ್ಫೂರ್ತಿರಹಿತ ಉಗ್ರದೀಹಿ. ಆಚಾರ್ಯರು ಸಾಧನೆ ಮಾಡಿದ ನಿರೂಪಣೆ ಮಾಡಿದ ವಿಚಾರದಲ್ಲಿ ಅದನ್ನು ನಿರಾಕರಣೆ ಮಾಡಬೇಕು ಎಂಬ ಒಂದು ಯುಕ್ತಿಯಿಂದ ಉಗ್ರದೀಹಿ ಕ್ರೂರ ಬುದ್ಧಿ ಉಳ್ಳ ಸಹ ಇಂದ್ರಪುರಿ ಎನ್ನತಕ್ಕ ಮಾಯಿ ಜ್ಞಾನ ಪದಾರ್ಥಂ. ಇಲ್ಲಿ ಆಚಾರ್ಯರು ಏನೇ ಹೇಳಿದ್ರು, ಜ್ಞಾನ ಸಹಿತವಾದ ಕರ್ಮ ಪುರುಷಾರ್ಥ ಸಾಧನ ಅಂತ ಹೇಳಿದ್ರು. ಅಲ್ಲಿ ಜ್ಞಾನ ಎನ್ನುವ ಪದದ ಅರ್ಥ ಏನು ಅಂತ ಕೇಳ್ತಾರೆ. ಜ್ಞಾನಂ ಇತ್ಯಸ್ಯ ಪದಸ್ಯ ಅರ್ಥಂ ಅಭಿಧೇಯಂ ಪಪ್ರಚ್ಚ. ಜ್ಞಾನ ಸಹಿತವಾದ ಕರ್ಮದಿಂದಲೇ ಪುರುಷಾರ್ಥ ಸಾಧನ ಅಂತ ಹೇಳಿದ್ರಲ್ಲ, ಅಲ್ಲಿ ಜ್ಞಾನ ಅಂದ್ರೆ ಏನರ್ಥ ಹಾಗೆ ಅಂತ ಪ್ರಶ್ನೆ ಮಾಡ್ತಾರೆ. ಜ್ಞಾನಂ ಇತ್ಯೇತತ್ ಪದಸ್ಯ ಕೋ ಅರ್ಥಃ ಇತಿ ಮಧ್ವಂ ಪ್ರತಿ ಪ್ರಶ್ನಂ ಚಕಾರ ಇತಿ ಭಾವಃ. ಮಧ್ವಾಚಾರ್ಯರನ್ನು ಕುರಿತು ಜ್ಞಾನ ಎನ್ನುವ ಪದದ ಅರ್ಥ ಏನು ಹಾಗೆ ಅಂತ ಪ್ರಶ್ನೆಯನ್ನು ಮಾಡಿದಾಗ ಆಚಾರ್ಯರು ಹೇಳ್ತಾರೆ, ಏಷಃ ಏವಂ ಪೃಷ್ಟಃ ಮಧ್ವಃ, ಈ ರೀತಿಯಾಗಿ ಪ್ರಶ್ನಿಸಲ್ಪಟ್ಟ ಶ್ರೀಮನ್ ಮಧ್ವಾಚಾರ್ಯರು ತಂ ಇಂದ್ರಪುರಿಯಾಖ್ಯ ಮಾಯಿನಂ ಇತ್ತಂ ನಿರಾಕೃತ. ಇಂದ್ರಪುರಿ ಅವರಿಗೆ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟು ನಿರಾಕರಣೆ ಮಾಡಿದರು ಅಂತ ಏನ್ ಹೇಳಿದರು ಆಚಾರ್ಯರು ಹಾಗೆಂದ್ರೆ, ಹೇ ವಾದಿನ್, ಮಾದು ಮಾಡುವವರೇ, ಯದಿ ಜ್ಞಾನಿ ಯತ್ಕಿಂಚಿತ್ ಜ್ಞಾನವಾನ್ ಅಸಿ ಚೇತ್ ಸಹ ಜ್ಞಾನಪದಸ್ಯ ಅರ್ಥಃ ತೇ ತ್ವಯಾ ಜ್ಞಾತಃ ಏವ. ನೀನು ಜ್ಞಾನಿ ಅಂತ ಆಗಿದ್ದರೆ, ಒಂದು ವೇಳೆ ನೀನು ಜ್ಞಾನಿ ಅಂತ ಆಗಿದ್ರೆ ನಿನಗೆ ಜ್ಞಾನ ಎನ್ನುವ ಪದದ ಅರ್ಥ ನಿನಗೆ ತಿಳಿದಿರ್ತದೆ, ನಿನಗೆ ಗೊತ್ತಾಗಿರ್ತದೆ. ಯಾಕೆ? ನೀನು ಎಂತವ ಜ್ಞಾನಿ ಅಂತ ಕರೆಸಿಕೊಂಡಿದ್ದಿ. ಜ್ಞಾನಿ ಅಂತ ಕರೆಸಿಕೋಬೇಕು ಅಂದ್ರೆ ನಿನ್ನಲ್ಲಿ ಏನಿರಬೇಕು? ಜ್ಞಾನ ಇರಬೇಕು. ಅದರಿಂದ ಜ್ಞಾನ ಅಂದ್ರೆ ಏನು, ಆ ಪದದ ಅರ್ಥ ಏನು ಅಂತ ನಿನಗೆ ಗೊತ್ತಾಗಿರಬೇಕು. ನ ಚೇತ್ ವಸ್ತು ಜ್ಞಾನವಾನ್ ನ ಅಸಿ ಚೇತ್ ಸಹ ತ್ವಯ ಕೃತಃ ಪ್ರಶ್ನಃ ನ ಘಟತೆ ನ ಸಂಭವತಿ. ಒಂದು ವೇಳೆ ನಿನಗೆ ಜ್ಞಾನ ಹಾಗೆ ಅಂದ್ರೆ ಆ ಪದಕ್ಕೆ ಅರ್ಥ ಗೊತ್ತಿಲ್ಲ ಅಂತ ಆದರೆ ನೀನು ಪ್ರಶ್ನೆನೇ ಮಾಡ್ಲಿಕ್ಕೆ ಬರೋದಿಲ್ಲ. ಜ್ಞಾನ ಅಂದ್ರೆ ಏನು ಅಂತ ಕೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಅದು ಜ್ಞಾನ ಉಳ್ಳವರು ಮಾಡಬೇಕಾದ ಪ್ರಶ್ನೆ ಅದು ಅಂತ ಹೇಳಿಬಿಟ್ರು. ಹೇಗಿದೆ ನೋಡಿ. ಅಯಂ ಭಾವಃ ಜ್ಞಾನ ಪದಾರ್ಥ ಕಹ ಇತಿ ಪೃಚ್ಛನ್, ಜ್ಞಾನ ಪದಾರ್ಥದ ಅರ್ಥ ಏನು ಅಂತ ಕೇಳಿದಾಗ ತ್ವಂ ಯತ್ಕಿಂಚಿತ್ ಜ್ಞಾನೇನ ಯುಕ್ತ ಅಸಿ ನವಾ, ನಿನಗೇನಾದ್ರು ಸ್ವಲ್ಪನಾದ್ರೂ ಜ್ಞಾನ ಇದೆಯೋ ಇಲ್ಲವೋ ಹಾಗೆ ಅಂತ ಅದರ ಅಭಿಪ್ರಾಯ. ಆದ್ಯೇ ನನಗೆ ಸ್ವಲ್ಪ ಜ್ಞಾನ ಇದೆ ಅಂತ ಆದರೆ ಜಾನತೈವ ತ್ವಯಾ ಜ್ಞಾನ ಪದಾರ್ಥಸ್ಯ ಜ್ಞಾತತ್ವಾತ್, ನಿನಗೆ ಜ್ಞಾನ ಪದಾರ್ಥ
ನಿನಗೆ ಜ್ಞಾನ ಇದೆ ಅಂತ ನೀನು ಒಪ್ಕೊಳ್ವಿ ಅಂತ ಆದರೆ ನಿನಗೇನಿದೆ, ಜ್ಞಾನ ಪದಾರ್ಥದ ಅರ್ಥ ಗೊತ್ತಿದೆ ಅಂತ ಆಯ್ತು. ಅದರಿಂದಲೂ ಕೂಡ ಪ್ರಶ್ನೆ ಕೊಡೋದಿಲ್ಲ. ಪ್ರಶ್ನಸ್ಯ ಸಿದ್ಧಾರ್ಥತಾ ಲಕ್ಷಣ ದೋಷ ಪ್ರಸಜ್ಯೇತ. ದ್ವಿತೀಯ ಪ್ರಶ್ನೆ ಶಬ್ದಸ್ಯ ತದರ್ಥಸ್ಯ ಜ್ಞಾನಾಭಾವಾತ್. ಜ್ಞಾನ ಶಬ್ದದ ಅರ್ಥ ನಿನಗೆ ಗೊತ್ತಿಲ್ಲ ಅಂತ ಆದ ಪಕ್ಷದಲ್ಲಿ ಜ್ಞಾನ ಮಾತ್ರ ರಹಿತಸ್ಯ ತವ ಪ್ರಶ್ನ ನ ಘಟತೆ. ನಿನಗೆ ಜ್ಞಾನವೇ ಇಲ್ಲ ಅಂತ ಆದ ಮೇಲೆ ನಿನಗೆ ಜ್ಞಾನ ಶಬ್ದದ ಅರ್ಥವನ್ನ ಹೇಳಿ ನಿನಗೆ ತಲೆಗೆ ಹೋಗ್ತದೆ? ಅದು ಹೋಗೋದಿಲ್ಲ. ಅದರಿಂದ ನಿನ್ನ ಪ್ರಶ್ನೆನೇ ಕೊಡೋದಿಲ್ಲ. ಜ್ಞಾನ ಮಾತ್ರಾಭಾವ ಅಂಗೀಕಾರಸ್ಯ ಜ್ಞಾನ ಅವಿನಾಭೂತ ಪ್ರಶ್ನಸ್ಯ ಚ ಪರಸ್ಪರ ವಿರುದ್ಧತ್ವ. ಪರಸ್ಪರ ವಿರುದ್ಧ. ಅದರಿಂದ ನಿನ್ನ ಪ್ರಶ್ನೆ ಕೂಡೋದಿಲ್ಲ. ಹಾಗೆ ಅಂತ ಆಚಾರ್ಯರು ಇಷ್ಟು ಉತ್ತರವನ್ನು ಕೊಟ್ಟು ಅವನನ್ನು ಸೋಲಿಸಿದರು ಅಂತ ಅರ್ಥ. 44ನೇ ಶ್ಲೋಕ. ವಿತತ ತಮತಮೋಂತಂ ಸಾಧಯಂತ್ಯಾ ನಿತಾಂತಂ ಸದಸಿ ಸದಸಿ ರೇಜೆ ವ್ಯಾಖ್ಯಯ ವ್ಯಾಸಶಿಷ್ಯಃ ಸಕಲ ಸಮಯಾಸ್ತಾಂ ಭೋಜಬಂಧಾಭಿನಂದಿ ಶರದಿ ಶರದಿ ಚಂದ್ರಿಕಾ ಸಂಪದೇವ. ವಿತತ ಇತಿ ವ್ಯಾಸಶಿಷ್ಯಃ ಶ್ರೀಮನ್ಮಧ್ವಾಚಾರ್ಯಃ ಸದಸಿ ಸದಸಿ ತಾವು ಸಂಚಾರ ಮಾಡ್ತಾ ಮಾಡ್ತಾ ಯಾವ ಯಾವ ಸಭೆಗಳಲ್ಲಿ ಹೋದರೋ ಅದೆಲ್ಲ ಸಭೆಯಲ್ಲೂ ಕೂಡ ಅತ್ಯಂತಂ ವಿತತತಮಂ ತಾದೃಶಂ ಯತ್ ತಮೋಜ್ಞಾನಂ ತಸ್ಯ ಅಂತಂ ನಾಶಂ. ಅಲ್ಲಲ್ಲಿ ಸಭೆಯಲ್ಲಿ ಹೋಗಿ ಹೋಗಿ ಆ ಅಜ್ಞಾನ ಅದನ್ನ ಎಲ್ಲ ನಾಶ ಮಾಡ್ತಾ ಇದ್ದಾರೆ. ತಮ ಅಂದ್ರೆ ಅಜ್ಞಾನ ಅಂತ ಅರ್ಥ, ಕತ್ತಲೆ. ಅದನ್ನ ನಿತಾಂತಂ ಸಾಧಯಂತ್ಯ, ಅದನ್ನ ನಾಶ ಮಾಡಿ ಜ್ಞಾನವನ್ನ ಸಾಧನೆ ಮಾಡ್ತಾ ಇರ್ತಾರೆ. ನಿತಾಂತಂ ಅತ್ಯಂತಂ ಸಾಧಯಂತ್ಯ ವ್ಯಾಖ್ಯೆಯ, ತಮ್ಮ ವ್ಯಾಖ್ಯಾನದ ಮೂಲಕ ಅಜ್ಞಾನವನ್ನ ಪರಿಹಾರ ಮಾಡಿ ಜ್ಞಾನವನ್ನ ಚೆಲ್ತಾ ಬಂದ್ರು. ಅದು ಹೇಗಿತ್ತು ಹಾಗೆಂದ್ರೆ, ಚಂದ್ರ ಶರದಿ ಶರದಿ ವಿತತ ತಮತಮೋಂತಂ. ಶರತ್ಕಾಲದಲ್ಲಿ ವರ್ಷಾ ಋತು ಮೊದಲು ಬಂದಿರುತ್ತದೆ. ವರ್ಷಾ ಋತು ಬಂದಾಗ ಮೋಡಗಳು ತುಂಬಿ ಕತ್ತಲೆ ಇರುತ್ತದೆ. ಆ ಶರತ್ ಚಂದ್ರ ಇದ್ದಾನೆ ನೋಡಿ, ಆ ಚಂದ್ರ ಏನ್ ಮಾಡ್ತಾನೆ, ತನ್ನ ಕಿರಣಗಳಿಂದ ಪ್ರಕಾಶವಾಗಿ ಮಾಡ್ತಾನೆ. ಅಂಧಕಾರ ಎಲ್ಲ ನಾಶವಾಗಿರುತ್ತದೆ. ಹಾಗೆ ಅಂತ ಅತಿತರಾಂ ವ್ಯಾಪ್ತಾನ್, ಎಲ್ಲ ಕಡೆ ಹರಡಿದ ಅಂಧಕಾರವನ್ನ ನಾಶ ಮಾಡ್ತಾರೆ. ಅದರಂತೆ ಇತ್ತು, ಆ ಚಂದ್ರಿಕೆಯಂತೆ ಇತ್ತು, ಚಂದ್ರನ ಕಿರಣದಂತೆ ಇತ್ತು. ಆಚಾರ್ಯರ ಮಾತು ಅಂದ್ರೆ ಅದೊಂದು ಚಂದ್ರದ ಕಿರಣ ಅಂತ ಹೇಳ್ತಾರೆ, ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ. ಕೌಮುದಿ ಸಂಪದೇವ ಸಮಯಾಃ ಸಿದ್ಧಾಂತಾಃ ಯೇಷಾಂ ಸಂತಿ ಇತಿ ಸಮಯಿನಃ ಸಕಲಾಃ ಸಮಸ್ತಾಃ ಯೇ ಸಮಯಿನಃ. ಅಂದ್ರೆ ಸರ್ವಶಾಸ್ತ್ರ ಅಭಿಜ್ಞಾಃ, ಯಾವ ಯಾವ ಶಾಸ್ತ್ರವನ್ನ ಬಲ್ಲವರಾಗಿದ್ದ ಎಲ್ಲ ಜನರು ಕೂಡ ತೇಷಾಂ ಹಸ್ತಾಂಭೋಜ ಬಂಧಃ, ಹಸ್ತ ಅಂಬೋಜಾನೀವ ತೇಷಾಂ ಅಂಜಲಿ ಬಂಧಃ. ನೋಡಿ, ಎಲ್ಲರೂ ಕೂಡ ಅಂಜಲಿ ಬದ್ಧರಾಗ್ಬಿಟ್ರು, ಅಂದ್ರೆ ಕೈ ಮುಗಿದ್ರು ಅಂತ ಅರ್ಥ. ತಮ್ ಅಭಿನಂದತಿ ಇತಿ ತಾದೃಶಃ ತೇನ ಅಭಿನಂದಿತಂ ಶೀಲಂ ಅಸ್ಯ ಅಸ್ತಿ ಇತಿ. ಚಂದ್ರ ಅಪಿ ಸ್ವೋದಯೇನ ಅಂಭೋಜ ಮುಕುಲೀಭಾವ ಅಭಿನಂದಿ ರೇಜೆ. ಹಾಗೆ ಅಂತ ಅಂದ್ರೆ ಚಂದ್ರ ಬಂದಾಗ ನೈದಿಲೆ ಪುಷ್ಪ ಇದೆ ನೋಡಿ, ಕೌಮುದಿ ಪುಷ್ಪ, ಅದು ಹರಳುತ್ತದೆ, ಸಂತೋಷವಾಗಿ ಇರುತ್ತದೆ. ಅದೇ ತರ ಆಚಾರ್ಯರ ವ್ಯಾಖ್ಯಾನ ಸಭೆಯಲ್ಲಿ ಕೇಳಿ ಅಲ್ಲಿದ್ದ ಶಾಸ್ತ್ರಾಭಿಜ್ಞರು, ಶಾಸ್ತ್ರವನ್ನ ಸರಿಯಾಗಿ ಬಲ್ಲವರು ಆಚಾರ್ಯರಿಗೆ ಕೈ ಮುಗಿದು ಅವರ ವ್ಯಾಖ್ಯಾನವನ್ನ ಅಂಗೀಕಾರ ಮಾಡಿ ಸಂತೋಷಪಟ್ರು. ಅದು ಹೇಗಿತ್ತು, ಚಂದ್ರನ ಕಿರಣದಿಂದ ನೈದಿಲೆ ಪುಷ್ಪ ಹೇಗೆ ಹರಳಿ ಸಂತೋಷ ಪಡುತ್ತದೆ ಅದೇ ರೀತಿಯಾಗಿ ಇತ್ತು. ಹಾಗೆ ಅಂತ ಹೇಳ್ತಾರೆ. ಇನ್ನು 45ನೇದು. ಜನನಂ ಸಮಯೇ ಸಮಯೇ ಜಗತಃ ಪ್ರಥಿತೆ ಸಮಯೇ ಸಮಯೇದಮಿತೆ ಸನಿರಾ ಸಮಯೇ ಸಮಯೇ ಸ್ಥಿತಿಯುಗ್ ಸ್ವವಭಾ ಸಮಯೇ ಸಮಯೇಷ್ಠದಿಯ. ಈ ಒಂದು ಶ್ಲೋಕ 45, 46, 47 ಅದು ಒಟ್ಟಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಒಟ್ಟಿಗೆ ಸೇರಿದಾಗ ನೋಡೋಣ. ಭಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.